ವೆಲ್ಕಮ್ ಬ್ಯಾಕ್ ಟು ಮೈ 10 ಡೇಸ್ ಕೀಟೋ ಚಾಲೆಂಜ್. ಇವತ್ತು ಡೇ 6. ಡೇ 5ಯಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತಗೊಂಡೆ, ನನ್ನ ಕೀಟೋ ಜರ್ನಿನ ಪಾಸ್ ಮಾಡೋದು. ಬಿಕಾಸ್ ನನ್ನ ಬಾಡಿ ನನ್ನನ್ನು ಹೆಲ್ಪ್ ಕೇಳ್ತಾ ಇತ್ತು. ಆದರೆ ಇವತ್ತು ನಾನು ಬೆಟರ್ ಫೀಲ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅರ್ಥ ಮಾಡಿಕೊಂಡೆ, ಡಯಟ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಮ್ಮ ಬಾಡಿಯ ಮಾತನ್ನು ಕೇಳೋದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಇವತ್ತು ತಿಳ್ಕೊಂಡೆ. ಈ ಜರ್ನಿಯಲ್ಲಿ ನೀರು ಜಾಸ್ತಿ ಕುಡಿಯೋದು, ರೆಸ್ಟ್ ಮಾಡೋದು ಆ್ಯಂಡ್ ಸಿಂಪಲ್ ಫುಡ್ಸ್ಗಳನ್ನ ತಗೊಳ್ಳೋದು ಆ್ಯಂಡ್ ಮೆಂಟಲ್ ಕಾಮ್ನೆಸ್ನ ಕಾಪಾಡ್ಕೊಂಡು ಬರಬೇಕು ಅನ್ನೋದನ್ನು ಫಾಲೋ ಮಾಡಿಕೊಂಡು ಆ್ಯಂಡ್ ದಿನೇ ಈ ವಿಷಯಗಳನ್ನು ಹೊಸದಾಗಿ ಕಲಿತ್ಕೊಂಡು ನಾನು ನನ್ನ ಜರ್ನಿಲಿ ಮುಂದುವರಿತಾ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಈ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ನಮಗೆ ನಾವು ಕೊಟ್ಕೊಳ್ಳುವಂತಹ ದೊಡ್ಡ ಪನಿಷ್ಮೆಂಟ್ ಅಂತ ತುಂಬ ಜನ ಟ್ರೀಟ್ ಮಾಡ್ಕೋತಾರೆ. ತುಂಬ ಪನಿಷಬಲ್ ಆಗಿ ಅದನ್ನು ಅವರು ಕ್ಯಾರಿ ಮಾಡ್ತಾರೆ. ಇಷ್ಟ ಇಲ್ಲದೆ ಇದ್ರೂ ಕೂಡ ಅದನ್ನು ತುಂಬ ಕಷ್ಟಪಟ್ಟು ಮಾಡ್ತಾರೆ ಬೇರೆಯವರ ಬಲವಂತಕ್ಕೋಸ್ಕರ. ಬಟ್ ವೆಯ್ಟ್ ಲಾಸ್ ಅನ್ನೋದು ಪನಿಷ್ಮೆಂಟ್ ಅಲ್ಲ. ಯಾರೊಬ್ಬರ ಚುಚ್ಚು ಮಾತುಗಳಿಗೂ ಕೂಡ ನೀನು ಹಾಗಿದೆಯಾ ಹೀಗಿದೆಯಾ ಅಂತೆಲ್ಲ ಹಾಡ್ಕೊತಾರೆ. ಅದಕ್ಕೋಸ್ಕರ ನಾನು ಸಣ್ಣ ಆಗಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವೇ ಪನಿಷ್ ಮಾಡ್ಕೋಬೇಡಿ. ಈ ವೆಯ್ಟ್ ಲಾಸ್ ಅನ್ನೋದು ನಮ್ಮ ಸೆಲ್ಫ್ ಲವ್ ಜರ್ನಿ. ನಮ್ಮನ್ನು ನಾವು ಹೇಗೆ ಪ್ರೀತಿಸಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡು ತಿಳ್ಕೊಬೇಕಾಗಿರುವಂತಹ ಒಂದು ಜರ್ನಿ ಇದು. ಸೊ ಸೆಲ್ಫ್ ಲವ್ ಜರ್ನಿ ಇದು, ಪನಿಷಬಲ್ ಜರ್ನಿ ಅಲ್ಲ. ಸ್ಲೋ ಆಗಿ ನಡ್ಕೊಂಡು ಹೋದ್ರೂ ಪರವಾಗಿಲ್ಲ, ನೀವು ಕರೆಕ್ಟ್ ಡೈರೆಕ್ಷನಲ್ಲಿದ್ದೀರಾ ಅಂತ ಹೇಳಿದ್ರೆ ಅದೇ ನಿಮ್ಮ ದೊಡ್ಡ ಸಕ್ಸಸ್ ಅಷ್ಟೆ. ಯಾರಾದರೂ ಈ ವಿಡಿಯೋನ ನೋಡ್ತಾ ಇರುವಂಥವ್ರು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಅಕಸ್ಮಾತ್ ನೀವೇನಾದರೂ ಸ್ಟಾಪ್ ಮಾಡಿದರೆ ನೀವು ಫೀಲ್ ಮಾಡಬೇಡಿ ಸ್ಟಾಪ್ ಮಾಡಿದೆ ಅಂತ. ನೀವು ಸ್ಟಾಪ್ ಮಾಡಿಲ್ಲ, ಸ್ಟ್ರಾಂಗ್ ಆಗಿ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀರ. ಇವತ್ತು ನನ್ನ ಮೈಂಡ್ಸೆಟ್ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ಫೋಕಸ್ಸು ವೆಯ್ಟ್ ಮೇಲೆ ಅಲ್ಲ, ನನ್ನ ಹೆಲ್ತ್ ಮೇಲಿತ್ತು. ಹೆಲ್ದಿ ಬಾಡಿ ಬೇಕು ಅಂತ ನಾವು ನಮ್ಮನ್ನು ಲವ್ ಮಾಡಿದರೆ ವೆಯ್ಟ್ ಲಾಸ್ ಆಟೋಮೆಟಿಕ್ ಆಗುತ್ತೆ. ಈ ಸೆಲ್ಫ್ ಮುಖಾಂತರ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ಇವತ್ತಿನ ಫುಡ್ ಬಂದು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಅದು ಬಿಸಿ ನೀರಾದರೂ ಕುಡಿಬಹುದು ಅಥವಾ ಈ ರೀತಿ ಜೀರಿಗೆನ ಕುದಿಸಿ ಜೀರಾ ವಾಟರ್ನಾದರೂ ನಾವು ಕುಡಿಬೋದು. ಇದಕ್ಕೆ ಲೆಮನ್ ಬೇಕಾದರೂ ಹಾಕೋಬೋದು. ಸೊ ಬೆಳಗ್ಗೆ ನಾನು ಖಾಲಿ ಹೊಟ್ಟೆಗೆ ಜೀರಾ ವಾಟರ್ ಕುಡಿದೆ. ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆಗಿರುವಂತಹ ಎಗ್ ಬುರ್ಜಿ ತೊಗೊಂಡೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಪನ್ನೀರ್ ಫ್ರೈನ ತುಂಬ ಟೇಸ್ಟಿಯಾಗಿ ಮಾಡ್ಕೊಂಡಿದ್ದೆ. ಎಣ್ಣೆ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು, ಜಾಸ್ತಿ ಕ್ಯಾಲೋರೀಸ್ ಆಗುತ್ತೆ. ನಾನು ತುಪ್ಪನ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಇನ್ನು ರಾತ್ರಿ ಊಟಕ್ಕೂ ಕೂಡ ನಾನು ತರಕಾರಿ ಹಾಕಿ ಮಾಡಿರುವಂತಹ ಎಗ್ ಬುರ್ಜಿ ತೊಗೊಂಡೆ, ತರಕಾರಿ ಪಲ್ಯದ ಎಗ್ ಬುರ್ಜಿ. ಇದಾಗಿತ್ತು ನನ್ನ ಡೇ 6 ರಿಯಲ್ ಹಾನೆಸ್ಟ್ ಆ್ಯಂಡ್ ಹೀಲಿಂಗ್ ದಿನ. ನಾಳೆ ಮತ್ತೆ ಡೇ 7ನಲ್ಲಿ ಬರ್ತೀನಿ, ಮತ್ತೆ ಸಿಗ್ತೀನಿ. ಈ ಜರ್ನಿಯಲ್ಲಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದೇ ಆದರೆ ಲೈಕ್, ಶೇರ್, ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ.